ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸ್ಯಾಂಡಲ್ವುಡ್ ನಟ ದಿಲೀಪ್ ರಾಜ್ ಇನ್ನಿಲ್ಲ. ಹೃದಯಾಘಾತದಿಂದ ದಿಲೀಪ್ ರಾಜ್ ನಿಧನರಾಗಿದ್ದಾರೆ. ಬೆಳಗಿನ ಜಾವ ದಿಲೀಪ್ ರಾಜ್ಗೆ ಹೃದಯಾಘಾತವಾಗಿತ್ತು. ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಹಿಟ್ಲರ್ ಕಲ್ಯಾಣ ಸೀರಿಯಲ್ನ ಖ್ಯಾತ ನಟವಾಗಿದ್ರು ಇವರು. ಮಿಲನ, ಯೂ ಟರ್ನ್, ಅಂಬಿ, ನಿಂಗೆ ವಯಸ್ಸಾದ್ರೇನು ಅನ್ನುವಂಥ ಸಿನಿಮಾಗಳಲ್ಲಿ ಇವರು ನಟನೆ ಮಾಡಿದರು. ಟೋನಿ, ಭೈರವಿ, ಮಿಂಚಾಗಿ ನೀನು ಬರಲು, ಬರ್ಫಿ, ಬಾಯ್ ಫ್ರೆಂಡ್ ಸೇರಿ ಹಲವು ಚಿತ್ರಗಳಲ್ಲಿ ನಟನೆ ಮಾಡಿದರು. ಪಾರು, ನಾನು ನಿನ್ನ ಬಿಡಲಾರೆ ಸೀರಿಯಲ್ ನಿರ್ಮಾಣ ಕೂಡ ಮಾಡಿದ್ರು. ಇಂಥ ಒಬ್ಬ ನಟ ಈಗ ಇಂದು ಬೆಳಗ್ಗೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಸ್ಯಾಂಡಲ್ವುಡ್ನ ನಟ ದಿಲೀಪ್ ರಾಜ್ ಇಂದು ಬೆಳಗ್ಗೆ ಹೃದಯಾಘಾತದಿಂದ ನಿಧನರಾಗಿರುವಂಥದ್ದು. ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಹಿಟ್ಲರ್ ಕಲ್ಯಾಣ ಸೀರಿಯಲ್ನ ಖ್ಯಾತ ನಟ ಇವರು. ಹಾಗೆ ಮಿಲನ, ಯೂ ಟರ್ನ್, ಅಂಬಿ, ನಿಂಗೆ ವಯಸ್ಸಾಯಿತು ಅನ್ನುವಂಥ ಹಲವು ಒಳ್ಳೆಯ ಚಿತ್ರಗಳಲ್ಲಿ ಇವರು ನಟನೆ ಮಾಡಿದರು. ಟೋನಿ, ಭೈರವಿ, ಮಿಂಚಾಗಿ ನೀನು ಬರಲು, ಬರ್ಫಿ, ಬಾಯ್ ಫ್ರೆಂಡ್ ಸೇರಿ ಹಲವು ಚಿತ್ರಗಳಲ್ಲಿ ನಟನೆ ಮಾಡಿದಂಥ ಖ್ಯಾತ ನಟ ಇಂದು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಪಾರು, ನಾನು ನಿನ್ನ ಬಿಡಲಾರೆ ಸೀರಿಯಲ್ಗಳನ್ನು ಇವರು ನಿರ್ಮಾಣ ಮಾಡ್ತಾ ಇದ್ರು. ಇಂಥ ಒಂದು ದೊಡ್ಡ ನಟ ಇಂದು ಬೆಳಗ್ಗೆ ಹೃದಯಾಘಾತದಿಂದ ನಿಧನರಾಗಿರುವಂಥದ್ದು. ಕನ್ನಡ ಚಿತ್ರರಂಗಕ್ಕೆ ಈಗ ಮತ್ತೊಂದು ಆಘಾತ ಎದುರಾಗ್ತಾ ಇರುವಂಥದ್ದು. ನಟ ನಿರ್ಮಾಪಕ ದಿಲೀಪ್ ರಾಜ್ ನಿಧನರಾಗಿದ್ದಾರೆ. ಹೃದಯಾಘಾತದಿಂದ ದಿಲೀಪ್ ರಾಜ್ ನಿಧನರಾಗಿರುವಂಥದ್ದು. ಬೆಳಗಿನ ಜಾವ ದಿಲೀಪ್ ರಾಜ್ಗೆ ಹೃದಯಾಘಾತ ಕಂಡಿತ್ತು. ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡ್ತಾ ಇದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಕುಮಾರಸ್ವಾಮಿ ಲೇಔಟ್ನ ಅಪೋಲೋ ಆಸ್ಪತ್ರೆಯಲ್ಲಿ ಅವರ ಮೃತದೇಹ ಇರುವಂಥದ್ದು. ದೊಡ್ಡ ನಟ ಇವರು, ತುಂಬ ಖ್ಯಾತ ನಟ ಇರುವಂಥವರು. ಹಲವು ಒಳ್ಳೆಯ ಸಿನಿಮಾಗಳಲ್ಲಿ ಇವರು ನಟನೆ ಮಾಡಿದ್ರು. ಆದರೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾ ಹೋಗ್ತಾರೆ. ವಿಶ್ವನಾಥ್, ಸ್ಯಾಂಡಲ್ವುಡ್ನ ತುಂಬ ಫೇಮಸ್ ಆಗಿದ್ದಂಥ ನಟ ಇವರು. ಒಳ್ಳೆಯ ಸೀರಿಯಲ್ಗಳಲ್ಲಿ ಖ್ಯಾತ ನಟರಾದಂಥವ್ರು ಇವರು. ಆದರೆ ಇಂದು ಬೆಳಗ್ಗೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಏನಾಗಿತ್ತು ಹಾಗಾದರೆ? ಸುನಿಧಿ, ಸ್ಯಾಂಡಲ್ವುಡ್ನ ಜನಪ್ರಿಯ ನಟ ಹಾಗೂ ಯಶಸ್ವಿ ನಿರ್ಮಾಪಕ ದಿಲೀಪ್ ರಾಜ್ ಅವರು ಇವತ್ತು ಬೆಳಗ್ಗಿನ ಜಾವ ಅಂದ್ರೆ ಒಂದು 3:30 ಸುಮಾರಿಗೆ ಹೃದಯಾಘಾತದಿಂದ ಅವರು ಮೃತಪಟ್ಟಿದ್ದಾನೆ ಎಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಮುಂಜಾನೆ ದಿಲೀಪ್ ರಾಜ್ ಅವರಿಗೆ ತೀವ್ರವಾಗಿ ಹೃದಯಾಘಾತ ಆಗಿದೆ. ತಕ್ಷಣವೇ ಅವರನ್ನ ಕುಮಾರಸ್ವಾಮಿ ಲೇಔಟ್ ನಲ್ಲಿರುವಂತಹ ಈ ಅಪೋಲೋ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಆದ್ರೆ ದುರದೃಷ್ಟವಶಾತ್ ಅವರು ಚಿಕಿತ್ಸೆಗೆ ಸ್ಪಂದಿಸದೆ ಕೊನೆಯುಸಿರೆಳೆದಿದ್ದಾರೆ. ಮೃತದೇಹವನ್ನ ಸದ್ಯ ಅಪೋಲೋ ಆಸ್ಪತ್ರೆಯಲ್ಲಿದೆ. ಕುಟುಂಬಸ್ಥರು ಮತ್ತು ಚಿತ್ರರಂಗದ ಗಣ್ಯರು ಆಸ್ಪತ್ರೆಗೂ ಕೂಡ ಧಾವಿಸ್ತಾ ಇರುವಂತದ್ದು. ಇನ್ನು ಹಲವು ವರ್ಷಗಳಿಂದ ನಟನೆ ಆಗಿರ್ಬೋದು, ಸಿನಿಮಾ ನಿರ್ಮಾಣ, ಸೀರಿಯಲ್ ನಿರ್ಮಾಣ ಮತ್ತು ಜಿ ಕನ್ನಡ ವಾಹಿನಿಯಲ್ಲೂ ಕೂಡ 2 ಒಂದು ಸೀರಿಯಲ್ಗಳನ್ನ ಇವರು ಈಗಾಗಲೇ ನಿರ್ದೇಶನ ಕೂಡ ಮಾಡ್ತಾ ಇದ್ರು. ಆ ಬಗ್ಗೆ ಅವರು ಕೂಡ ಮೊನ್ನೆ ಕೂಡ ಕಚೇರಿಗೆ ಬಂದು ಹೋಗಿದ್ರು ಅನ್ನೋದು ಮಾಹಿತಿ ಕೂಡ ಇದೆ. ಇನ್ನು ಇವತ್ತು ಬೆಳಗಿನ ಜಾವ ಈಗಾಗಲೇ ಜಿ ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲ್ ಏನಿದೆ ಅಲ್ಲೂ ಕೂಡ ದುಃಖತಪ್ತರಾಗಿದ್ದಾರೆ ಸಿಬ್ಬಂದಿ. ಯಾಕಂತಂದ್ರೆ ಅವ್ರ ಜೊತೆ ಸಾಕಷ್ಟು ಒಡನಾಟ ಕೂಡ ಇತ್ತು. ಅನೇಕ ಮಂದಿಯ ಜೊತೆ ಅವರು ನಿಕಟವಾದ ಸಂಪರ್ಕವನ್ನು ಕೂಡ ಇಟ್ಕೊಂಡಿದ್ರು. ಅನೇಕ ಸೀರಿಯಲ್ಗಳಲ್ಲೂ ಕೂಡ ನಟಿಸಿದ್ರು ಮತ್ತು ನಿರ್ದೇಶನ ಮಾಡ್ತಾ ಇದ್ರು. ಹೀಗಾಗಿ ಸಿಬ್ಬಂದಿ ಕೂಡ ನೋವಿನಲ್ಲಿದ್ದಾರೆ. ಮತ್ತು ಕನ್ನಡ ಚಿತ್ರರಂಗದ ಅನೇಕ ಸಿಬ್ಬಂದಿಗೆ ಅಂದ್ರೆ ಸಿನಿಮಾ ನಟ ನಟಿಯರಾಗಿರ್ಬಹುದು, ನಿರ್ದೇಶಕರಾಗಿರ್ಬಹುದು ಈಗಾಗಲೇ ಅಪೋಲೋ ಆಸ್ಪತ್ರೆಗೆ ಧಾವಿಸ್ತಾ ಇರುವಂತದ್ದು. ಅವರ ಕುಟುಂಬಸ್ಥರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇರುವಂತದ್ದು. ಸದ್ಯಕ್ಕಂತೂ ಹೃದಯಾಘಾತದಿಂದ ದಿಲೀಪ್ ರಾಜ್ ಅವರು ಮೃತಪಟ್ಟಿರುವ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಸುನೀತಿ, ಧನ್ಯವಾದಗಳು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.